ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಡೇಸ್ ಹತ್ರ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಪಟೇಲ ಪ್ಯಾಂಟ್, ಒಂದಲ್ಲ ಎರಡು ಕಟ್ ಮಾಡ್ತಾ ಇದ್ದೀನಿ. ಪಟೇಲ ಪ್ಯಾಂಟ್ ಹೇಗೆ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮಾಮೂಲಿ ಡ್ರೆಸ್ಗಳಿಗೆಲ್ಲ ಸ್ಟಿಚಿಂಗ್ ಕೆಲವರೆಲ್ಲ ರೆಡಿಮೇಡ್ ಎಲ್ಲ ಒಪ್ಪೋದೇ ಇಲ್ಲ, ಈ ಥರ ಪೀಸ್ ತೊಗೊಂಡೇ ಹೊಲ್ಸ್ಕೊತಾರೆ. ಹಂಗಾಗಿ ಇದು ಯಾವ ರೀತಿ ಕಟಿಂಗ್ ಮಾಡೋದು ತುಂಬ ಈಸಿ ಇದೆ. ಪಟೇಲ ಪ್ಯಾಂಟ್ ಅಂತ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು. ಹಾಗಾಗಿ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ ಬನ್ನಿ. ಆಲ್ರೆಡಿ ಇದು ನಾನು ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. 4 ಫೋಲ್ಡ್ ಇದೆ ಅಂದರೆ ಎರಡು ಕಡೆಗೆ ಒಂದೊಂದು ಎರಡೆರಡು ಪೀಸು ಒಂದೊಂದು ಕಡೆಗೆ ಬರುತ್ತೆ. ಓಕೆನಾ? ಹಿಂದೆ ಮುಂದೆ ಸೇರಿಸಿ 4 ಫೋಲ್ಡಲ್ಲಿ 2 ಪೀಸ್ ಇದೆ. 2 ಡ್ರೆಸ್ಗೆ ಕಟಿಂಗ್ ಮಾಡ್ತಾ ಇದ್ದೀನಿ, ಒಂದೇ ಸಲ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ನಾನು ಈ ಥರ ಇಟ್ಕೊಂಡು ಪ್ಯಾಂಟ್ನ ಇಲ್ಲಿಂದ ಅಳತೆ ತಗೋಬೇಕು. ಇಲ್ಲೇನಿದೆ ಜಾಯಿಂಟಿಂಗ್ ಇದೆಯಲ್ಲ, ಇಲ್ಲಿಂದ ಅಳತೆ ತಗೋಬೇಕು. ಇಲ್ಲಿಂದ ಇಟ್ಕೊಂಡು ಟೈಪ್ನ ಅಳತೆ ತಗೋಬೇಕು. ಇದರಲ್ಲಿ ನಿಮ್ಗೆ ಉದ್ದ ತುಂಡ ಅವ್ರೇನಾದ್ರು ಹೇಳಿದರೆ ಅದನ್ನ ನೋಡಿಕೊಂಡು ತಗೊಳ್ಳಿ. ಓಕೆನಾ? ಈ ರೀತಿ ತಗೊಂಡ್ರೆ ನಮ್ಗೆ ಇದು 31 ಇದೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಏನಕ್ಕೆ ಮಾರ್ಕ್ ಅಂದರೆ ಅದೇ ನಾವಿಲ್ಲಿ ಫೋಲ್ಡ್ ಮಾಡೋಕ್ಕೆ. ಓಕೆನಾ? 2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹಿಂಗೆ ಬಟ್ಟೆನ ಇದು ಮಾಡಿ ಹಾಕ್ಕೊಳ್ಳಿ. ಅದು ಸ್ಟಿಚಿಂಗ್ ಕಟಿಂಗ್ ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ, ಅದಕ್ಕೋಸ್ಕರ ಒಂದು ಪಿನ್ ಹಾಕೋತೀನಿ. ಈ ಥರ ಗುಂಡು ಪಿನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಇವಾಗ ಈ ರೀತಿ 32 ಹೇಳಿದ್ನಲ್ಲ, 32 ಮಾರ್ಕ್ ಮಾಡ್ಕೊತೀವಿ ನೋಡಿ. ಇದು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ಗೆ ಒಂದು 1/2 ಇಂಚು ಬಿಡೋಣ. ಇಲ್ಲಿಂದ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇದು ಸ್ವಲ್ಪ ಜಾಗ ಜಾಸ್ತಿನೇ ಬೇಕು ಕಟಿಂಗ್ ಮಾಡೋಕ್ಕೆ. ಈ ರೀತಿ ಮಾಡ್ಕೊಳ್ಳಿ ನೋಡಿ. ಇಲ್ಲೂ ಹಾಗೆ ಇದೆ ಬಟ್ಟೆ. ಈ ಥರ ಸ್ಕೇಲಲ್ಲೇ ಸ್ವಲ್ಪ ಒಳಗೆ ಹೇಳ್ಕೊಂಡು ಒಂದು ಪಿನ್ ಹಾಕೊಳ್ಳಿ. ಓಕೆನಾ? ಈ ರೀತಿ ನೋಡಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾಗ ಹಂಗಾಗುತ್ತೆ. ಇದು ಪ್ಯಾಂಟು ಕಟಿಂಗ್ ಮಾಡಬೇಕಾದ್ರೆ ಪೀಸ್ಗಳು ಸರಿ ಫೋಲ್ಡ್ ಮಾಡಿದ್ರೆ ನಿಲ್ಲಲ್ಲ, ಐರನ್ ಮಾಡಿದ್ರು ಹಿಂಗಾಗುತ್ತೆ ನೋಡಿ. ಹಾಗಾಗಿ ಆ ಥರ ಮಾಡ್ಕೊಳ್ಳಿ. ಈಗ ಮತ್ತೆ ಬಂದ್ಬಿಟ್ಟು ಇವಾಗ ಇಲ್ಲಿ ಕೆಳಗಡೆ ಕಾಲಿನ ಈ ಸುತ್ತಾಳ್ತೆ ನೋಡ್ಕೋಬೇಕು. ಈ ಸುತ್ತಾಳ್ತೆ ಎಷ್ಟಿದೆ ನೋಡಿಕೊಂಡು ಅಷ್ಟು ಇಡಬೇಕು. ಓಕೆನಾ? ನಿಮಗಿಲ್ಲ ಅವರು ಜಾಸ್ತಿ ಹೇಳಿದರೆ ಜಾಸ್ತಿ ಇಡಿ. ಇದು 6.5 ಬರುತ್ತೆ. 6.5ಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ, ಇಲ್ಲಿ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇದು ಬಂದ್ಬಿಟ್ಟು 6.5. ಅದರಲ್ಲಿ ಕೆಲವರು ಲೂಸ್ ಬೇಕು ಅಂತಾರೆ, ಕೆಲವರು ಟೈಟ್ ಬೇಕು ಅಂತಾರೆ, ಅದೆಲ್ಲ ನೋಡಿಕೊಂಡು ಮಾಡ್ಕೋಬೇಕು. ಓಕೆನಾ? ಇದು ಬಂದ್ಬಿಟ್ಟು 32 ಇದೆ. ಮೇಲೆ ಪಟ್ಟಿ ಕೊಡಬೇಕು, ಪಟ್ಟಿ ಬೇರೆ ಆಮೇಲೆ ಹೇಳ್ತೀನಿ. ಮತ್ತು ಇವಾಗ ಪ್ಯಾಂಟ್ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಜಾಯಿಂಟಿಂಗ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಓಕೆನಾ? ಈ ರೀತಿ ಇದು ಬಂದ್ಬಿಟ್ಟು ನಮಗೆ 9.5 ಇದೆ. ಇಲ್ಲಿ 9.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ 9.5ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 9.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೇನಿದೆ ಇಲ್ಲಿಂದ ಈ ರೀತಿ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಅಷ್ಟೇನೆ. ಇದು ಇಲ್ಲಿ ಬರುತ್ತೆ, ಇಲ್ಲಿ ಸ್ಟಿಚಿಂಗ್ ಬರುತ್ತೆ. ಇಲ್ಲಿಗೆ ಈ ರೀತಿ ಮಾಡ್ಕೋಬೇಕು. ಓಕೆನಾ? ಸ್ಟಿಚಿಂಗು ಎಕ್ಸ್ಟ್ರಾ ಬಟ್ಟೆ. ಓಕೆ, ಇಷ್ಟು ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಇಲ್ಲಿ ಎಷ್ಟು ಬಟ್ಟೆ ನಮ್ಗೆ ಎಷ್ಟಿದೆ ಇದು ಎಷ್ಟು ಕೊಟ್ಟರು ಸಾಲ, ಯಾಕಂದ್ರೆ ಫ್ರಿಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಇದನ್ನ ಇಷ್ಟು ಕೊಟ್ಕೋಬೋದು. ಇಲ್ಲ ನಾನು ಏನು ಮಾಡ್ತೀನಿ, 2 ಒಂದೇ ಅಳತೆ ಅನ್ನೋದು ಒಂದಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಹೋಗಿ ತಗೊಳ್ಳಿ, ಸ್ವಲ್ಪ ಬಂದು ಹಿಂಗೆ ಬರಬೇಕು. ಓಕೆನಾ? ಈಗ ಸ್ವಲ್ಪ ಒಂಚೂರು ಹಿಂಗೆ ಕ್ರಾಸ್ ಹೋಗಿ ಬಂದು ಹಿಂಗೆ ಹೋಗ್ಬೇಕು ಅಷ್ಟೇ. ಈ ರೀತಿ ಪ್ಯಾಂಟ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ಇಷ್ಟೇ ಪ್ಯಾಂಟ್ದು ಇನ್ನೇನು ತೊಂದರೆ ಇಲ್ಲ. ನೀವು ಇಲ್ಲಿಗೆ ಬೇಕಂದ್ರೆ ಕ್ಯಾನ್ವಾಸ್ ಕೊಡ್ಬೋದು, ಇಲ್ಲ ಹಾಗೇನು ಸ್ಟಿಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಷ್ಟೇ ನೋಡಿ. ಈ ರೀತಿ ತಗೊಂಡು ಅಷ್ಟೇ ಚೆನ್ನಾಗಿ ಹೇಳ್ಕೊತೀನಿ ಅಂತ. ಇವಾಗ ಇಲ್ಲಿಂದ ಕಟ್ ಮಾಡ್ಕೊಂಡು ಇದು ಪೀಸ್ನ ನಿಮ್ಗೆ ಎಷ್ಟು ಅಗಲ ಬೇಕು ಹೆಂಗೆ ನೋಡಿಕೊಂಡು ಅದನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ.
ನಾನು ಹಿಂಗೆ ಸರಿ ಅಡ್ಜಸ್ಟ್ ಆಗುತ್ತೆ ಅಂತ ಹಿಂಗೆ ಮಾಡಿದ್ದೀನಿ. ಓಕೆನಾ, ನಿಮ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಮಾಡ್ಬೋದು. ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ, ಇದು ಮಧ್ಯ ಅಂತ. ಓಕೆನಾ, ಮತ್ತು ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಬೇಕಾದರೆ ನಿಮಗೆ ಮಾರ್ಕಿಂಗ್ ಬೇಕು ಅನ್ನೋದಾದರೆ ಇದರ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಕಾಣಿಸ್ತಾ ಇದೆಯಾ? ಸ್ವಲ್ಪ ಜಾಸ್ತಿಯೇ ರಫ್ ಮಾಡ್ಕೊಳ್ಳಿ, ಕೆಳಗಡೆ ಪ್ಯಾಂಟ್ ಬಿಡಬೇಕಲ್ಲ ಅದಕ್ಕೆ. ಇದನ್ನು ಮಾಡ್ಕೊಂಬಿಟ್ರೆ ನಿಮಗೆ ಕರೆಕ್ಟಾಗಿ ಇಲ್ಲೇ ಮಾರ್ಕಿಂಗ್ ಸಿಕ್ಕೋಗುತ್ತೆ. ಈ ರೀತಿ ಅದು ಕೆಳಗಡೆ ಪೀಸ್ ಇರೋದ್ರೆ ಸ್ವಲ್ಪ ಜೋರಾಗಿ ರಫ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಕೆಳಗಡೆನೂ ಅದು ನಮಗೆ ಮಾರ್ಕ್ ಬೀಳೋದ್ರಿಂದ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಷ್ಟೇ, ಇದು ಸ್ಟಿಚಿಂಗ್ ಅಂತ ಇನ್ನೂ ಈಸಿ. 5 ನಿಮಿಷ ಸ್ಟಿಚ್ ಮಾಡಿಬಿಡ್ಬೋದು, ಅಷ್ಟು ಈಸಿ ಇದೆ. ಓಕೆನಾ, ಇಷ್ಟೇ ನೋಡಿ, ಇದು ರೆಡಿ ಆಯಿತು. ಇಲ್ಲಿ ಬೇಕಾದ್ರೆ ನಾನು ಹೇಳ್ದಾಗೆ ಈ ರೀತಿ ಮಾರ್ಕ್ ಇದೆ ನೋಡಿ, ಇದು ಕಾಣಿಸ್ತಾ ಇದೆಯಾ? ಈ ಕಡೆನೂ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಬಂದಿದೆ ಮಾರ್ಕ್. ಈ ಥರ ವೀಲರ್ ತಗೊಬಿಡಿ, ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬೋದು ನೋಡಿ. ಎಷ್ಟು ಕಷ್ಟನೇ ಇಲ್ಲ ನೋಡಿ, ಆಗೋಯ್ತು ಮಾರ್ಕ್. ಓಕೆನಾ, ಇದು ಸ್ವಲ್ಪ ವೈಟ್ಗಿದೆ, ಇದು ಕಾಣಿಸ್ತಾ ಇಲ್ಲ, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಇಲ್ಲಿದೆ ನೋಡಿಕೊಂಡು. ಇದು ಸ್ವಲ್ಪ ವೈಟ್ ಕಲರ್ ಇದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಬಂತು. ಇದು ಹೀಗೆ ರೆಡಿ ಆಯಿತು. ಈಗ ಇದು ಮೇಲ್ಗಡೆ ಪಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಒಂದೊಂದು ಮೇಲ್ಗಡೆ ಪೀಸಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ. ಮೇಲ್ಗಡೆ ಈ ಥರ ಪೀಸಲ್ಲೇ, ಇದರಲ್ಲಿ ಜಾಸ್ತಿ ಇಲ್ಲ, ಈ ಸೈಡ್ಗೆ ಇಡೋಣ. ಇವಾಗ ಇದರಲ್ಲಿ ತಗೊಳ್ಳೋಣ. ಓಕೆನಾ, ಮೇಲ್ಗಡೆ ಪೀಸಲ್ಲಿ ಒಂದ್ರಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ, ಬಟ್ಟೆ ಜಾಸ್ತಿ ಇರುತ್ತಲ್ಲ ಆವಾಗ. ಇಲ್ಲದೆ ಹೋದಾಗ ಈ ಥರ ಪೀಸಲ್ಲೇ ನಾವು ರೆಡಿ ಮಾಡ್ಕೋಬೇಕು ಬೆಲ್ಟ್ನ. ಓಕೆನಾ, ಈ ರೀತಿ ಫೋಲ್ಡಲ್ಲಿ ನೀಟಾಗಿ ಸಮ ಮಾಡ್ಕೊಳ್ಳಿ. ಯಾಕಂದ್ರೆ 4 ಪೀಸು ಒಂದೇ ಥರ ಬರಬೇಕು. ತಿರ್ಗಾ ಹೆಚ್ಚು ಕಮ್ಮಿ ಆದರೆ ಮತ್ತೆ ಕಟ್ ಮಾಡ್ಕೊಂಡು ಇದು ಮಾಡೋದು ಬೇಡ. ಇವಾಗ ಇದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ, ಒಂದೇ ಲೆವೆಲ್ಗೆ ಹೋಗಬೇಕು. ಇದು ಬೇಕಾದ್ರೆ ಬೆಲ್ಟ್ಗೆ ಇದು ಟ್ಯಾಗ್ ರೆಡಿ ಮಾಡ್ಕೋಬೋದು ನೀವು. ಟ್ಯಾಗ್ಗೆ ಬೇಕು ಅಂದರೆ ಚೆನ್ನಾಗಿ ಬರುತ್ತೆ. ಈ ಕ್ರಾಸ್ ಪಟ್ಟಿ ಇದೆಯಲ್ಲ, ಟ್ಯಾಗ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಟ್ಯಾಗಿಗೆ ಯೂಸ್ ಮಾಡೋದು, ವೇಸ್ಟ್ ಏನಾಗಲ್ಲ. ಈ ರೀತಿ ಹಾಕ್ಕೊಂಡು ಫುಲ್ಲು ಎಷ್ಟು ತುದಿಗೆ ಹೋಗುತ್ತೆ ಅಷ್ಟು ತುದಿಗೂ ಕಟ್ ಮಾಡ್ಕೊಳ್ಳಿ. ಇದು ನಾನು ಹೇಳ್ದಂಗೆ ಟ್ಯಾಗ್ ರೆಡಿ ಮಾಡ್ಕೋಬೋದು. ಈಗ ಇದೆಯಲ್ಲ, ಈ ಕಡೆದನ್ನು ಸ್ವಲ್ಪ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋಣ. ಅವಾಗೇನಾಗುತ್ತೆ, 4 ಪೀಸು ಒಂದೇ ಲೆವೆಲ್ಗೆ ನಮ್ಗೆ ಈಸಿ ಆಗುತ್ತೆ. ಮತ್ತು ಸ್ಟಿಚಿಂಗ್ ಮಾಡಿದಾಗ ಮತ್ತೆ ಜಾಯಿಂಟ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ, ಏನಕ್ಕಾದ್ರೂ ಅಷ್ಟೇ. ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ಪಟೇಲ ಪ್ಯಾಂಟು. ನೀವೇನಾದರೂ ಕೆಲವರು ಬರೀ ಪ್ಯಾಂಟ್ನೇ ಹೊಲ್ದು ಹಾಕೋತಾರೆ, ಲೆಗ್ಗಿನ್ಸ್ಗಳು ಇಷ್ಟಪಡಲ್ಲ, ಅಂಥವ್ರು ಬೇಕಾದ್ರೆ ಈ ರೀತಿ ಹೊಲ್ಕೊಂಡು ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗೆಲ್ಲ ಪಾಲಿಸ್ಟರು, ಕಾಟನ್ ಪೀಸ್ ಎಲ್ಲ ಸಿಗುತ್ತೆ. ನೀವು ಯಾವ ಪೀಸ್ ಬೇಕು ತಗೊಂಡು ಹೊಲ್ದು ಹಾಕ್ಕೋಬೋದು. ಓಕೆನಾ, ಇದು ಸ್ವಲ್ಪ ಪೀಸ್ ಕಮ್ಮಿ ಇದೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಇರೋ ಪೀಸ್ ಎಲ್ಲ ಕಟ್ ಮಾಡಿಬಿಟ್ಟು ಕಷ್ಟ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಯಾಕಂದರೆ ಒಂದ್ಸಲ ಸಾಕಾಗಲ್ಲ, ಬಟ್ಟೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಮಗೆ ಜಾಸ್ತಿ ಇರುತ್ತೆ ಅನ್ನೋದು ಕಮ್ಮಿ ಕೊಟ್ಟಿರ್ತಾರೆ. ಈ ಪೀಸ್ಗಳಲ್ಲಿ ಹೇಳೋಕ್ಕಾಗಲ್ಲ, ಕ್ವಾಲಿಟಿ ಮೇಲೆ ಹೋಗುತ್ತೆ. ಕ್ವಾಲಿಟಿ ಚೆನ್ನಾಗಿರೋ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿನೇ ಕೊಟ್ಟಿರ್ತಾರೆ ಬಟ್ಟೆ. ಓಕೆನಾ, ಮತ್ತು ಇದನ್ನು ನೀಟಾಗಿ ಅದನ್ನು ಮಾಡೋದಲ್ಲ ಹಾಗೇನೆ ಒಂದೇ ಲೆವೆಲ್ಗೆ ಇಟ್ಕೊಳ್ಳೋಣ. ಈ ಕಡೆಯಿಂದ ಕಟ್ ಮಾಡೋಣ. ಓಕೆನಾ, ನಾವು ಸ್ಟಿಚಿಂಗ್ ಮಾಡಿದಾಗ ಒಂದು ಲೆವೆಲ್ಗೆ ಬರಬೇಕು, ಅದಕ್ಕೋಸ್ಕರ. ಮತ್ತೆ ಅದು ಕ್ರಾಸ್ ಆದರೆ ಮತ್ತೆ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಓಕೆನಾ, ಇಷ್ಟೇ ಆಯಿತು. ಇದು ಅಷ್ಟು ನೋಡಿ ಫ್ರೆಂಡ್ಸ್, ಈ ಥರ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಮಾಡೋಣ. ಇದು ಫಸ್ಟ್ಗೆ ನಾನು ರೆಡ್ ಕಲರ್ ಪೀಸ್ನ ತೊಗೊಂಡು ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಉಲ್ಟಾ ಸೀದಾ ನೋಡ್ಕೋಬೇಕು. ನೋಡ್ಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಕೆಳಗಡೆ ನಾವು ಆಲ್ರೆಡಿ ಫೋಲ್ಡ್ ಮಾಡೋಕ್ಕೆ ಬಿಟ್ಟಿದ್ದೀವಲ್ಲ, ಆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ನೀವು ಬೇಕಂದರೆ ಕ್ಯಾನ್ವಾಸ್ ಹಾಕ್ಕೋಬೋದು, ಕ್ಯಾನ್ವಾಸ್ ಇಲ್ಲ ಅಂದ್ರೂ ಸ್ಟಿಚ್ ಮಾಡ್ಬೋದು. ಕೆಲವರು ಹಾಕಿ ಸ್ಟಿಚ್ ಮಾಡ್ತಾರೆ, ಅದಕ್ಕಾಗಿ ಹೇಳಿದೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಲೈನಿಂಗ್ ಪೀಸ್ ಕೊಟ್ಟು ಬೇಕಾದರೆ ಒಳಗಡೆಗೆ ಸ್ಟಿಚ್ ಮಾಡ್ಕೋಬೋದು. ಒಂಥರ ಮಂದಕ್ಕೆ ಚೆನ್ನಾಗಿರುತ್ತೆ ಅಂತ. ಹೀಗೆ
2 ಪೀಸನ್ನು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು 4 ಸ್ಟಿಚ್ ಹಾಕೋಬೇಕಾಗುತ್ತೆ. ಕೆಳಗೆ ಸ್ವಲ್ಪ ಮಂದಕ್ಕೆ ಚೆನ್ನಾಗಿರಬೇಕು, ನೀಟಾಗಿ ಕಾಣಿಸ್ಲಿ ಅಂತ 4 ಸ್ಟಿಚ್ ಹಾಕಿ ಮಧ್ಯದಲ್ಲಿ ಒಂಥರ ಡಿಸೈನಾಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಅದು ನನಗೆ ಆಗಿನಿಂದನೂ ಅಭ್ಯಾಸನೇ. ನಾನು ಟೈಲರ್ ಅಂಗಡಿ ಕೆಲಸ ಮಾಡೋವಾಗಲೂ ಇದೇ ರೀತಿಯೇ ಮಾಡ್ತಿದ್ದು. ಸ್ವಲ್ಪ ಒಂಥರ ಡಿಸೈನಾಗಿ ಸ್ಟಿಚ್ ಮಾಡೋದು, ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಈಗ 2 ಪೀಸನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಎರಡನ್ನೂ ಸೇರಿಸಿ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ಎರಡನ್ನೂ ಒಂದು ನೀಟಾಗಿ ಜಾಯಿಂಟ್ ಮಾಡಿದ್ಮೇಲೆ ಅದಕ್ಕೇನು ಮಾಡ್ಬೇಕಂದ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಓರ್ಲಾಕ್ ಮಾಡಬೇಕಾಗುತ್ತೆ. ಓರ್ಲಾಕ್ ಮಾಡೋದು ಬೇಡ ಅಂದರೆ ಅದರಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಇವಾಗ ಜಾಯಿಂಟ್ ಆದಮೇಲೆ ಮಧ್ಯದಲ್ಲೊಂದು ನ್ಯಾಚಕ್ಕೆ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೊಂದು ಪಿನ್ ಹಾಕ್ಕೊಂಡು, ಅಕಸ್ಮಾತ್ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಸೈಡಿಗೆ ತಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೋದು, ಮಧ್ಯದಲ್ಲಿ ಬಿಡಬೇಡಿ. ಅವು ಒಂದೇ ಲೆವೆಲ್ಗಿರುತ್ತೆ, ಇಲ್ಲಾಂದರೆ ಎಕ್ಸ್ಟ್ರಾ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಈಗ 2 ಕಡೆನೂ ಹಾಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓರ್ಲಾಕ್ ಮಾಡಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಓರ್ಲಾಕ್ ಅವಶ್ಯಕತೆ ಇರೋಲ್ಲ, ನೀಟಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಎಲ್ಲ ಕಡೆನೂ ಹಾಗೆ ಮಾಡ್ತೀನಿ. 2 ಜಾಯಿಂಟ್ ಮಾಡ್ತೀವಲ್ಲ ಅದೊಂದು ಬಿಟ್ಟರೆ ಇನ್ನೆಲ್ಲನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈಗ ಮಧ್ಯದಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಈಗ ಎರಡು ಕಡೆನೂ 2 ಪೀಸನ್ನು ನೀಟಾಗಿ ಇಟ್ಕೊಂಡು ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಫಸ್ಟು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಮಧ್ಯದಲ್ಲಿ ಬಂದುಬಿಟ್ಟು ಸ್ವಲ್ಪ ರಫ್ ಮಾಡಿ, ಯಾಕೆಂದರೆ ಅಲ್ಲಿ ಜಾಸ್ತಿ ಓಪನ್ ಆಗೋ ಚಾನ್ಸ್ ಇರುತ್ತೆ ಅಲ್ಲಿ ಬಟ್ಟೆ, ಹಂಗಾಗಿ ಅಲ್ಲಿ ಸ್ವಲ್ಪ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಂಗೆ 2 ಕಡೆನೂ ಹಾಗೆ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದು ಕೆಳಗಡೆ ಪೀಸ್ ರೆಡಿ ಆಯಿತು. ಇಷ್ಟೇ ನೋಡಿ, ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿ. ನೀವು ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ಕೊಂಡು ಹೊಲ್ಕೊಳ್ಳೋದು ಎಷ್ಟು ಬಾಳಿಕೆ ಬರುತ್ತೆ, ರೆಡಿಮೇಡ್ ಎಷ್ಟು ಬಾಳಿಕೆ ಬರುತ್ತೆ, ನೀವೇ ಯೋಚನೆ ಮಾಡಿ. ಮತ್ತು ಇವಾಗ ಎರಡನ್ನೂ ಸ್ಟಿಚ್ ಮಾಡಾದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಪೀಸ್ ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಪೀಸ್ ಬಂದುಬಿಟ್ಟು ಅದು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಉಲ್ಟಾ ಇಟ್ಕೋಬೇಕು. ಒಂದೇ ಕಡೆ ಇರುತ್ತೆ ಪೀಸು, ಎಲ್ಲ ಒಂದೇ ಸಮ ಇರೋದ್ರಿಂದ, ಅಂದರೆ ಕ್ರಾಸಾಗಿರೋದ್ರಿಂದ ಅದನ್ನ ಉಲ್ಟಾ ಇಟ್ಕೊಂಡು ಈ ಥರ ನಾನು ಇಟ್ಟಿದ್ದೀನಲ್ಲ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, 2 ಒಂದು ಲೆವೆಲಿಗೆ ಬರುತ್ತೆ. 2 ಪೀಸನ್ನು ಅದೇ ರೀತಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಒಂದು ತೆಗೆದುಬಿಟ್ಟು ನೀಟಾಗಿ ಒಂದೇ ಲೆವೆಲಿಗೆ ಸ್ಟಿಚ್ ಹಾಕ್ಕೊಂಡು ಅದನ್ನು ಅಷ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಓರ್ಲಾಕ್ ಅವಶ್ಯಕತೆ ಇರೋಲ್ಲ, ನೀಟಾಗಿರುತ್ತೆ. ಓರ್ಲಾಕ್ ಮಾಡ್ಕೊತೀನಿ ಅಂದರೂ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಹೀಗೆ ಮಧ್ಯದಲ್ಲಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಪೀಸನ್ನು ಅದೇ ರೀತಿ ರೆಡಿ ಮಾಡಿ 2 ಪೀಸನ್ನು ಜಾಯಿಂಟ್ ಮಾಡಬೇಕಾಗುತ್ತೆ. ಜಾಯಿಂಟ್ ಮಾಡಬೇಕು ಅಂದರೆ 2 ನೋಡ್ಕೋಬೇಕು, ಒಂದೇ ಸಮ ಇದೆಯಾ, ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ ಅಂತ ನೋಡಿಕೊಂಡು ನೋಡ್ಕೋಬೇಕು. ಅಳತೆ ಪ್ಯಾಂಟಲ್ಲಿ ನೋಡ್ಕೋಬೇಕು. ಇದು ಅಳತೆ ಪ್ಯಾಂಟ್ ಕರೆಕ್ಟಾಗಿದೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸ್ ಇರೋದೆಲ್ಲ ತೆಗೆದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಇನ್ನೇನಿಲ್ಲ. ಒಂದು ಸಲ ಸಾಕಾಗಲ್ಲ ಬಟ್ಟೆ, ಆವಾಗ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇದು ಕರೆಕ್ಟಾಗಿದೆ, ಒಂದೊಂದು ಸಲ ಸಾಕಾಗದಿದ್ದಾಗ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಪೀಸೆಲ್ಲ ತೆಗೆದುಬಿಡ್ತೀನಿ ಕ್ರಾಸ್ ಇರೋದು. ಮತ್ತು ಇವಾಗ ಸೈಡಲ್ಲಿರೋದು ಎಲ್ಲನೂ ನೋಡಿಬಿಟ್ಟು ಇವಾಗ ಇದಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಕರೆಕ್ಟಾಗಿ ಅಳತೆ ಮಾಡಿ ಮಾರ್ಕ್ ಮಾಡ್ಕೋಬೇಕು, ಸರಿನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಟಾಗಿ ಒಂದು ಕಡೆ ಕ್ರಾಸ್ ಪೀಸ್ ಇದ್ದರೆ ಎಲ್ಲ ಕಟ್ ಮಾಡಿ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಇವಾಗ 2 ಪೀಸನ್ನು ಜಾಯಿಂಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎರಡನ್ನೂ ಒಂದೇ ಲೆವೆಲಿಗೆ ಸ್ಟಿಚ್ ಮಾಡಿ ಅದನ್ನು ಅಷ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ, ನೀಟಾಗಿರುತ್ತೆ. ನಾನಿಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯೇ ಮಾಡ್ಕೊಳ್ಳಿ. ನೀವು ಹೆಚ್ಚು ಕಮ್ಮಿ ಏನೂ ಬರೋಲ್ಲ, ಓರ್ಲಾಕ್ ಅವಶ್ಯಕತೆ ಅಂತೂ ಇರೋದೇ ಇಲ್ಲ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಇದು ಸ್ವಲ್ಪ ಎಳೆಗಳು ಬಿಟ್ಕೊಳ್ಳಲ್ಲ, ಒಂದೊಂದು ಎಳೆ ಬಿಟ್ಕೊಳ್ಳೋದೇನಾಗುತ್ತೆ ಈಜ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಮತ್ತೆ ನೋಡಿಕೊಂಡು ಆ ಕಡೆ ಈ ಕಡೆ 2 ಜಾಯಿಂಟ್ ಮಾಡೋಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ನಾವು ಎಷ್ಟು ಫೋಲ್ಡಿಂಗ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಮತ್ತು ಇವಾಗ 2 ಪೀಸನ್ನು ಒಟ್ಟಿಗೆ ಮಾಡೋಕ್ಕಾಗಲ್ಲ ಮಧ್ಯದಲ್ಲಿ, ಯಾಕಂದರೆ ನಾವು ದಾರ ಹಾಕಬೇಕಲ್ಲ, ಅದಕ್ಕೋಸ್ಕರ ಆ ಕಡೆ ಪೀಸ್ ಆ ಕಡೆಗೆ, ಈ ಕಡೆ ಪೀಸ್ ಈ ಕಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆ ರೀತಿಯೇ ಮಾಡ್ಕೋಬೇಕು. ಇವಾಗ ಯಾಕೆಂದರೆ ಮಧ್ಯೆ ದಾರ ಹಾಕೋಕ್ಕೆ ಗ್ಯಾಪ್ ಇಟ್ಟಿರ್ತೀವಲ್ಲ ಅಲ್ಲಿ ಗ್ಯಾಪ್ ಹತ್ರ ಜಾಯಿಂಟ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಆ ಕಡೆ ಈ ಕಡೆಯಿಂದ ಆ ಕಡೆಗೆ ಒಂದು ಸ್ಟಿಚ್, ಈ ಕಡೆಗೆ ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು. ಆ ಮಧ್ಯದಲ್ಲಿ ದಾರ ಹಾಕ್ಕೋಬೇಕಾಗುತ್ತೆ. ದಾರ ಹಾಕಬೇಕು ಅಂದರೆ ನೀವು ಅಯ್ಯೋ ಆಮೇಲೆ ಪಿನ್ನಲ್ಲಿ ಹಾಕ್ಕೊಳ್ಳೋಣ ಅಂದರೆ ಸ್ಟಿಚ್ ಮಾಡ್ಕೊಂಬಿಡಿ, ಇಲ್ಲ ಒಂದೇ ಸಲ ಸ್ಟಿಚ್ ಮಾಡುವಾಗಲೇ ಹಾಕ್ತೀವಿ ಅಂದರೆ ದಾರಕ್ಕೆ ಟ್ಯಾಗ್ ರೆಡಿ ಮಾಡ್ಕೊಬಿಡಿ. ಆಮೇಲೆ ಫಸ್ಟು ದಾರ ರೆಡಿ ಮಾಡ್ಕೊಂಬಿಟ್ರೆ ಮತ್ತೆ ಹಾಕುವಷ್ಟು ಅವಶ್ಯಕತೆ ಇರೋಲ್ಲ. ಅದಕ್ಕಾಗಿ ನಾನು ಅಲ್ಲೇ ದಾರ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ದಾರನ ಸ್ಟಿಚ್ ಮಾಡಿಕೊಂಡು ಡೈರೆಕ್ಟಾಗಿ ಅದಕ್ಕೆ ಒಂದು ಗಂಟು ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿರುತ್ತೆ. ಮತ್ತು ಅಯ್ಯೋ ಆಮೇಲೆ ಒಂದು ಸಲ ಪಿನ್ ತಗೊಂಡು ಹಾಕೋದು ಅವೆಲ್ಲ ಅವಶ್ಯಕತೆನೇ ಇರೋಲ್ಲ. ನೀವು ಆಗಲೇ ರೆಡಿ ಮಾಡಿ ಹಂಗೆ ಹಾಕ್ಬಿಟ್ರೆ ನೀಟಾಗಿರುತ್ತೆ, ಓಪನ್ನು ಆಗೋಲ್ಲ, ಏನೂ ಆಗೋಲ್ಲ, ನೀಟಾಗಿರುತ್ತೆ. ಮತ್ತು ಅಲ್ಲಾಕಿ ಇಲ್ಲಾಕಿ ಬಿಸಾಕಿ ಮಾಡೋ ಅವಶ್ಯಕತೆನೇ ಇರೋಲ್ಲ. ಓಕೆನಾ? ಈ ರೀತಿ ರೆಡಿ ಮಾಡಿ ನಾಟ್ ಹಾಕ್ಬಿಟ್ಟು ಇವಾಗ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ರಫ್ ಮಾಡಿ ಸ್ಟಿಚ್ ಮಾಡಿ ಎಲ್ಲೇ ಆದ್ರೂ ನೀಟಾಗಿರುತ್ತೆ. ಇವಾಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ದಾರಕ್ಕೆ ಮಧ್ಯದಲ್ಲೊಂದು ರಫ್ ಮಾಡಬೇಕಾಗುತ್ತೆ. ಆ ದಾರ ಈಚೆ ಓಪನ್ ಆಗಬಾರ್ದು, ಅದಕ್ಕೋಸ್ಕರ ಒಂಚೂರು ರಫ್ ಮಾಡಿ ಆ ಕಡೆ ಈ ಕಡೆ ರಫ್ ಮಾಡಿದ್ರೆ ನೀಟಾಗಿ ದಾರ ಈಚೆಗೆ ಓಪನ್ ಆಗಿ ಬರೋಲ್ಲ. ಒಂದೊಂದು ಸಲ ಏನಾಗುತ್ತೆ, ಎಳೆದ ತಕ್ಷಣ ಈಚೆಗೆ ಬಂದುಬಿಡುತ್ತೆ. ಆ ನಾಟ್ ಹಾಕಿರೋದ್ರಿಂದ ಏನಾಗುತ್ತೆ, ನಿಮಗೆ ಆ ಕಡೆನೂ ಬರೋಲ್ಲ ಈ ಕಡೆನೂ ಬರೋಲ್ಲ, ಮಧ್ಯೆ ನಾಟ್ ಹಾಕಿರ್ತೀವಿ. ನೀವು ಆ ಕಡೆ ಈ ಕಡೆ ನೀಟಾಗಿ ಎಳ್ಕೊಂಡು ಗಂಟು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಮಾಡಬೇಕು, ಮಧ್ಯದಲ್ಲಿ
ಕೆಳಗಡೆ ಪೀಸ್ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ಇದನ್ನು ನ್ಯಾಚ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಯಾಕೆಂದರೆ ನಮಗೆ ಮುಂದೆಗೆ ಎರಡು ಕಡೆನೂ ಫ್ರಿಲ್ ಇಡೋಕ್ಕೆ ಮಾರ್ಕಿಂಗ್ ಬೇಕು. ಈ ಥರ ನ್ಯಾಚ್ ಹಾಕ್ಕೊಂಡ್ರೆ ನಾವು ಹಿಂದೆಗಡೆಯಿಂದ ಕೊಡಬೇಕು. ಹಿಂದೆಗಡೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವು ಜಾಯಿಂಟ್ ಮಾಡ್ಕೊಂಡು ಬರಬೇಕು. ಜಾಯಿಂಟ್ ಮಾಡ್ಕೊಬಂದು ಆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಫ್ರಿಲ್ ಕೊಡಬೇಕು. ಮುಂದೆಗೆ ಬರಬೇಕು ಫ್ರಿಲ್ಲು. ಆ ಥರ ಆ ನ್ಯಾಚ್ ಹಾಕಿರೋ ತವಿಂದ ಮುಂದೆಗೆ ಬರೋ ಥರ ಫ್ರಿಲ್ನ ನೀಟಾಗಿ ಫ್ರಿಲ್ ಇಟ್ಕೊಂಡು ಬನ್ನಿ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು ಕೊಡಿ, ದೊಡ್ಡದು ಬೇಕಂದರೆ ದೊಡ್ಡದು ಕೊಡಿ, ತೊಂದರೆ ಏನಿಲ್ಲ. ಬಟ್ಟೆ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡದು ಕೊಡಿ, ಇಲ್ಲಾಂದರೆ ಚಿಕ್ಕದು ಕೊಟ್ಟರು ನಡೆಯುತ್ತೆ. ಓಕೆನಾ? ನಿಮ್ಗೆ ಯಾವ ರೀತಿ ಬೇಕಾದರೂ ಕೊಟ್ಕೋಬೋದು, ಅದರಲ್ಲಿ ಏನು ಡಿಫ್ರೆಂಟ್ ಇಲ್ಲ. ಸ್ಟಿಚಿಂಗ್ ಇದು ಫ್ರಿಲ್ ಕೊಟ್ಟಾದಮೇಲೆ ಮಧ್ಯದಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಇಲ್ವಾ, ಹೆಚ್ಚು ಕಮ್ಮಿ ಇದೆಯಾ, ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನಮ್ಮ ಮಧ್ಯ ಇರುತ್ತಲ್ಲ ನಾಟ್ ಹಾಕ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಬಂದು ಅದು ಇದಾಗಬೇಕು. ನೋಡಿಕೊಂಡು ಆಮೇಲೆ ಆ ಕಡೆಗೆ ಬಂದಾಗ ಉಲ್ಟಾ ಕೊಡಿ. ಆ ಕಡೆಯಿಂದ ಹೆಂಗೆ ಕೊಟ್ಟಿರ್ತೀರೋ ಅದ್ರ ಆಪೋಸಿಟಾಗಿ ಫ್ರಿಲ್ನ ಕೊಡಿ. ಅವಾಗ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ, ಆಪೋಸಿಟಾಗಿರುತ್ತೆ. ಪಟೇಲ ಪ್ಯಾಂಟಲ್ಲಿ ಅದೇ ಚೆನ್ನಾಗಿ ಕಾಣಿಸೋದು, ಆ ಫ್ರಿಲ್ಗಳೇ ನೀಟಾಗಿ ಕಾಣಿಸೋದು. ಆ ಥರ ಫ್ರಿಲ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಈ ರೀತಿ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಂಡಾದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಪಟೇಲ ಪ್ಯಾಂಟ್ ರೆಡಿ ಆಗುತ್ತೆ. ನೀವು ಹೊಲಿತೀನಿ ಅಂದರೆ ಫಾಸ್ಟಾಗಿ ಹೇಳೋದು ಸುಲಭ, ಹೊಲಿಯೋದಾಗ ಈಸಿಯಾಗಿ ಬೇಗ ಬೇಗ ಹೊಲ್ದ್ಬಿಡ್ಬೋದು. ಈ ರೀತಿ ರೆಡಿ ಆಯಿತು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.